ಹಾಯ್ ಗೈಸ್, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ದಿನಾಂಕ 5/6/2024ರಂದು ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 7 ಪೋಸ್ಟ್ಗಳಿದ್ದಾವೆ. ಸೊ ಬೇರೆ ಬೇರೆ ಒಂದು ಪೋಸ್ಟ್ಗೆ ಬೇರೆ ಬೇರೆ ಒಂದು ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಶಾರ್ಟ್ ಆಗಿ ಮೊದಲು ಈ ಒಂದು ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ BMRCL ಮೆಟ್ರೋ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಡೆಸಿಗ್ನೇಷನ್ಗಳು ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ ಇದೆ, ಅಸಿಸ್ಟೆಂಟ್ ಇಂಜಿನಿಯರ್ E&M, ಅಸಿಸ್ಟೆಂಟ್ ಮ್ಯಾನೇಜರ್ ಮಾರ್ಕೆಟಿಂಗ್. ಸೊ ಟೋಟಲ್ 7 ಪೋಸ್ಟ್ ಇದಾವೆ. ಅಸಿಸ್ಟೆಂಟ್ ಇಂಜಿನಿಯರ್ಗೆ 4 ಪೋಸ್ಟ್ ಇದಾವೆ. ಸೊ ಅದೇ ರೀತಿ ಲಾಸ್ಟ್ ಡೇಟ್ ಫಾರ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಗೆ 2/7/2024 ಅಂಡ್ ಫಾರ್ ರೆಸಿಪ್ಟ್ ಆಫ್ ಸೈನ್ಡ್ ಪ್ರಿಂಟ್ಔಟ್ ಆಫ್ ದಿ ಅಪ್ಲಿಕೇಶನ್ ಈಸ್ 4 PM 5/7/2024 ಡೇಟ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು 45 ಇಯರ್ಸ್ ಫಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇದೆ, 40 ಇಯರ್ಸ್ ಫಾರ್ ಬೇರೆ ಬೇರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ E&M ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 40 ಇಯರ್ಸ್ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬೇರೆ ಬೇರೆ ಪೋಸ್ಟಿಗೆ ಒಂದು ಎಕ್ಸ್ಪೀರಿಯನ್ಸ್ ಕ್ರೈಟೀರಿಯಾ ಕೂಡ ಕೇಳಿದ್ದಾರೆ. ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಕೇಳಿದ್ದಾರೆ. ಸೊ ಹಾಗೆ ಈ ಒಂದು ಲಿಂಕ್ ಅನ್ನ, ಈ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸೊ ಆಸಕ್ತ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ, ಸೊ ಮೊದಲು ಇದು ಕ್ಲೀನ್ ಆಗಿ ರೀಡ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ಓದ್ಕೊಂಡು ವಿವರವಾಗಿ ಅಪ್ಲೈ ಮಾಡ್ಬೋದು. ಸೊ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇದರಲ್ಲಿ ನೋಡಿ, ಸೊ ಕನ್ನಡ ಗೊತ್ತಿರೋರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಿದ್ದಾರೆ. ಸೊ ಕನ್ನಡದವರಿಗೆ ಮೊದಲ ಪ್ರಿಫರೆನ್ಸ್ ಅನ್ನ ಕೊಡ್ತಿದ್ದಾರೆ. ಸೊ ನಾಲೆಡ್ಜ್ ಆಫ್ ಕನ್ನಡ ಇಸ್ ಡಿಸೈರಬಲ್. ಓಕೆ, ಸೊ ನಾಲೆಡ್ಜ್ ಆಫ್ ಕನ್ನಡ ಇಸ್ ಡಿಸೈರಬಲ್. ಸೊ ಅದೇ ರೀತಿ ಪೇ ಸ್ಕೇಲ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 1,06,250 ರೂಪಾಯಿ ಇದೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 62,500 ರೂಪಾಯಿ ಪರ್ ಮಂತ್ ಇದೆ. ಅದರ್ ಅಲವೆನ್ಸ್ ಕೂಡ ಇರುತ್ತೆ. ಸೊ ಇದು 3 ಇಯರ್ಸ್ ಆಫ್ ಪೀರಿಯಡ್ ಕಾಂಟ್ರಾಕ್ಟ್ ಪೀರಿಯಡ್ ಆಗಿರುತ್ತೆ. ಸೊ ಅದೇ ರೀತಿ ಸೊ ಕಂಡೀಷನ್ಸ್ ಅಲ್ಲಿ ದ ಕ್ಯಾಂಡಿಡೇಟ್ಸ್ ವಿತ್ ನಾಲೆಡ್ಜ್ ಆಫ್ ಕನ್ನಡ ವಿಲ್ ಬಿ ಗಿವನ್ ಪ್ರಿಫರೆನ್ಸಸ್. ಕನ್ನಡದವರಿಗೆ ಮೊದಲ ಆದ್ಯತೆ ಇರುತ್ತೆ. ಸೊ ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ ಅವರಿಗೆ ಕಾಲ್ ಮಾಡಿ ಇಂಟರ್ವ್ಯೂಗೂ ಕೂಡ ಕರೀತಾರೆ. ಸೊ ಇನ್ನು ಬೇರೆ ಬೇರೆ ಕಂಡೀಷನ್ಸ್ ಕೂಡ ಇದಾವೆ, ಕ್ಲೀನಾಗಿ ಓದ್ಕೋಬಹುದು. ಹಾಗೆ ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಆಫ್ ರೆಸಿಪ್ಟ್ ಆಫ್ ಅಪ್ಲಿಕೇಶನ್. ಸೊ ಈ ಒಂದು ಅಡ್ರೆಸ್ಸಿಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಯಾವ ತರ ಇರುತ್ತೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಅವರ ಒಂದು ಅಫಿಷಿಯಲ್ ಲಿಂಕ್ ಏನಿದೆ, ಸೊ BMRCL ಪ್ರಾಜೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಈ ಒಂದು ಲಿಂಕ್ ಇದೆ. ಸೊ ಇಲ್ಲಿ ನೋಡಬಹುದು ಪ್ರೊಸೀಜರ್ ಟು ಅಪ್ಲೈ. ಮೊದಲು ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲಿ, ನಂತರ ಆ ಒಂದು ಅಪ್ಲಿಕೇಶನ್ ಒಂದು ಪ್ರಿಂಟ್ಔಟ್ ತಕ್ಕೋಬೇಕಾಗ್ತದೆ. ಸೊ ನಂತರ ಆ ಒಂದು ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ಏಜ್, ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಅಲಾಂಗ್ ವಿತ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ. ಸೊ ಈ ಎಲ್ಲ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಟು ದ ಜನರಲ್ ಮ್ಯಾನೇಜರ್ HR, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd ಫ್ಲೋರ್ BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ್, ಬೆಂಗಳೂರು 560027. ಸೂಪರ್ ಸ್ಕ್ರಿಬಿಂಗ್ ದ ಎನ್ವೆಲಪ್ ಆಸ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಲಾರ್ಜ್. ಓಕೆ, ಸೊ ಎನ್ವೆಲಪ್ ಅಲ್ಲಿ ಹಾಕಿಬಿಟ್ಟು ಎನ್ವೆಲಪ್ ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರೆ ಆ ಒಂದು ಪೋಸ್ಟ್ ನೇಮ್ ಬರ್ಬಿಟ್ಟು ಸೊ ಈ ಒಂದು ಹಾರ್ಡ್ ಕಾಪಿನ ಈ ಅಡ್ರೆಸ್ಗೆ ಸೆಂಡ್ ಮಾಡಬೇಕು. ಓಕೆ, ಸೊ ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಈಸ್ ಆನ್ July 2, 2024 11:59 PM ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಫಾರ್ ರೆಸಿಪ್ಟ್ ಆಫ್ ದಿ ಅಪ್ಲಿಕೇಶನ್ ಹಾರ್ಡ್ ಕಾಪಿ ಈಸ್ July 5th, 2024 4 PM. ಸೊ ಈ ಒಂದು ಡೇಟ್ನ ಕ್ಲೀನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಲಾಸ್ಟ್ ಡೇಟ್ಗಳಾಗಿರ್ತವೆ. ಸೊ ಮೊದಲನೇದಾಗಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಧಿಸೂಚನೆ ಸಂಖ್ಯೆ ಕೇಳ್ತಾ ಇದೆ, ಯಾವ ಅಧಿಸೂಚನೆ ಸಂಖ್ಯೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ರೆ ಆ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಅಲ್ಲಿ ವೈಯಕ್ತಿಕ ವಿವರಗಳಿರ್ತವೆ. ಸೊ ಎಲ್ಲ ನಿಮ್ಮ ವೈಯಕ್ತಿಕ ವಿವರಗಳನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಏನೇನು ವೈಯಕ್ತಿಕ ವಿವರಗಳು ಕೇಳಿದ್ದಾರೆ ಎಲ್ಲಾನು ಕ್ಲೀನ್ ಆಗಿ ಎಂಟರ್ ಮಾಡಿ. ನಂತರ ವಿದ್ಯಾರ್ಹತೆ ವಿವರಗಳನ್ನು ಕೇಳಿದ್ದಾರೆ, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನು ಅದು ಕೂಡ ಕೇಳಿದ್ದಾರೆ, ಅದು ಕೂಡ ಎಂಟರ್ ಮಾಡಿ. ಸೊ ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ದು, ಸೊ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಆಡ್ ಮಾಡಬಹುದು. ಹಾಗೆ ಅಡಿಷನಲ್ ಕ್ವಾಲಿಫಿಕೇಶನ್ ಏನಿದೆ ಸೊ ಅದು ಕೂಡ ಇಲ್ಲಿ ಆಡ್ ಮಾಡಬಹುದು, ಅದು ಕೂಡ ಇಲ್ಲಿ ಆಡ್ ಮಾಡಿ. ಸೊ ನಂತರ ಅಡಿಷನಲ್ ಡೀಟೇಲ್ಸ್ ಏನಾದರೂ ಹೆಚ್ಚುವರಿ ಡೀಟೇಲ್ಸ್ ಟ್ಯಾಬ್ ಅಲ್ಲಿ ಹೆಚ್ಚುವರಿ ಡೀಟೇಲ್ಸ್ ನ ಕೇಳಿದ್ದಾರೆ. ಸೊ ಏನೇನು ಡೀಟೇಲ್ಸ್ ಕೇಳಿದ್ದಾರೆ ಎಲ್ಲವನ್ನು ಆಡ್ ಮಾಡಿಬಿಟ್ಟು ಸೊ ನಂತರ ಇದು ಎಲ್ಲ ಸಬ್ಮಿಟ್ ಆದ್ಮೇಲೆ ಸೊ ಇಲ್ಲಿ ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಹೋಗಿ ಅಲ್ಲಿಂದ
ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತಗೊಳ್ಳಿ. ಓಕೆ, ಸೊ ಪ್ರಿಂಟ್ಔಟ್ ತಗೊಂಡು ಸೊ ನಾನು ಅರ್ಲಿಯರ್ ಹೇಳ್ದಂಗೆ ಸೊ ಈ ಒಂದು ಅಡ್ರೆಸ್ಸಿಗೆ ಎನ್ವಲಪಲ್ಲಿ ಹಾಕಿ ಇಲ್ಲಿ ಹಾರ್ಡ್ ಕಾಪಿಯನ್ನು ಸೆಂಡ್ ಮಾಡಿ. ಸೊ ಲಾಸ್ಟ್ ಡೇಟು ಸೆಂಡ್ ಮಾಡಲಿಕ್ಕೆ 5 ಜುಲೈ ಆಗಿರುತ್ತೆ. ಸೊ ಈ ಟೈಮಿನೊಳಗೆ ಸೊ ಹಾರ್ಡ್ ಕಾಪಿನ ಕೊರಿಯರ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಸೆಂಡ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.